ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಅವರೆಕಾಳು ಬಳಸಿ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಅದು ತುಂಬಾ ರುಚಿಯಾಗಿರುತ್ತೆ. ಮೊದಲು ಒಂದು ಕುಕ್ಕರಿಗೆ ಒಂದು ಬೌಲಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ವಿಜಿಲ್ ಕೂಗಲು ಬಿಡಿ. ನಂತರ ಒಂದು ಪ್ಯಾನಿಗೆ, ಇದಂತೂ ತುಂಬ ರುಚಿಕರವಾಗಿರುತ್ತೆ ಉಪ್ಪಿಟ್ಟು ತಿಂದೇ ಇರೋರು ಸಹ ಇದನ್ನು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾವಿಲ್ಲಿ ಬನ್ಸಿ ರವೆ ಮತ್ತು ಮಾಮೂಲಿ ರವೆ, ಬನ್ಸಿ ರವೆ 1 ಕಪ್, ಮಾಮೂಲಿ ರವೆ 1 ಕಪ್ ಹಾಕಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ. ಫಸ್ಟೇ ಹುರಿದು ಇಟ್ಕೊಂಡಿರ್ತೀವಿ. ಯಾವಾಗ ಉಪ್ಪು ಬೇಕೋ ಆವಾಗ ಮಾಡಿಕೊಂಡು ಈ ಥರ ಮಾಡ್ಕೊತೀವಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು, ಒಂಚೂರು ಎಣ್ಣೆ ಇರಬೇಕು ಇದಕ್ಕೆ. ನಂತರ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ರುಚಿಗೆ ಹಾಕ್ಕೊತಾ ಇದ್ದೀವಿ, ಇದು ಆಪ್ಷನಲ್. ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಇಷ್ಟ ಇಲ್ಲ ಅಂದರೆ ಬೇಡ, ತುಪ್ಪ ಬೇಕಾಗಿಲ್ಲ. ನಂತರ ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅನ್ನಬೇಕು. ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ತುಂಬ ರುಚಿಯಾಗಿ ಬರೋದಿಲ್ಲ, ರುಚಿ ಇರಲ್ಲ ಇದಕ್ಕೆ. ಇನ್ಸ್ಟೆಂಟಾಗೂ ಮಾಡ್ಕೊಬೋದು ನೀವು. ರಾತ್ರಿ ಹೊತ್ತು ಡಿನ್ನರ್ ಲೈಟಾಗಿ ತಿನ್ನಬೇಕು ಅಂದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು. ಎಣ್ಣೆ ಚಟಪಟ ಅದು ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವು ಹಾಕಿಕೊಳ್ಳಿ. 1-2 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1-2 ಟೀ ಸ್ಪೂನಷ್ಟು ಕಡಲೆಬೇಳೆ. ಅದು ನಿಮಗೆ ಕಡಲೆಬೇಳೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಉದ್ದಿನಬೇಳೆ ಜಾಸ್ತಿ ಬೇಕು ಅಂದರೆ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಸ್ಲಿಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ಆ ಬೇಳೆ ಎಲ್ಲ. ಆನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಳ್ಳಿ. ಇದು ವೈಟ್ ಈರುಳ್ಳಿ ಬಳಸ್ತಾ ಇದ್ದೀವಿ ಇವತ್ತು. ಹಾಕ್ಕೊಂಡು ಈ ಈರುಳ್ಳಿ ಎಲ್ಲ ಲೈಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿನೇ ಹಾಕ್ಕೊಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕಿಕೊಳ್ಳಿ. ನಂತರ ಟೊಮೆಟೊ 1-1.5 ಹಾಕ್ಕೊಂಡಿದ್ದೀವಿ. ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ. ಉದ್ದಕ್ಕೆಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ. ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊಸ್ ಎಲ್ಲ ತುಂಬ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. 1-2 ಸೆಕೆಂಡ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಉಪ್ಪುಮಾ ಒಂದ್ಸತಿ ಟ್ರೈ ಮಾಡಿ ನೋಡಿ. ಉಪ್ಪುಮಾ ತಿಂದೇ ಇರೋರು ಸಹ ಉಪ್ಪಿಟ್ಟು ತಿಂತಾರೆ, ಅಷ್ಟು ರುಚಿಯಾಗಿದ್ದಂತೂ ಇತ್ತು. ಇವತ್ತು ಮಾಡಿದಾಗ ತುಂಬ ರುಚಿಯಾಗಿತ್ತು ಇದಂತೂ. ಎಲ್ಲ ಚೆನ್ನಾಗಿ ಸಾಫ್ಟ್ ಆದ ನಂತರ ನೋಡಿ, ಇನ್ನೊಂಚೂರು ಸಾಫ್ಟ್ ಆಗಬೇಕು. ಆವಾಗ ಮಧ್ಯೆ ಕೈ ಈ ಥರ ಕಲಿಸ್ತಾ ಇರಿ, ಮಿಕ್ಸ್ ಮಾಡ್ತಾ ಇರಿ. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ಅಷ್ಟರಲ್ಲಿ ಆ ಕುಕ್ಕರ್ ವಿಜಿಲೆಲ್ಲ ರಿಲೀಸ್ ಆಗಿರುತ್ತಲ್ವಾ, ಅವರೆಕಾಯಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಆ ನೀರನ್ನು ಹಂಗೆ ಇಟ್ಕೊಳ್ಳಿ. ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಉಪ್ಪು ಹಾಕಿರ್ತೀವಲ್ವ ಅದಕ್ಕೋಸ್ಕರ ಆ ನೀರನ್ನ ಇದಕ್ಕೆ ಹಾಕಿಬಿಟ್ಟು, ಉಪ್ಪು ಮಾಡೋದಕ್ಕೆ ಹಾಕಿಬಿಟ್ಟು ಆವಾಗ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ಅವರೆಕಾಯಿನೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮತ್ತೊಂದು ಸತಿ, ಆವಾಗ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಂತರ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿಕೊಳ್ಳಿ. ಅರಿಶಿಣದ ಪುಡಿ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು. ನಂತರ 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಇವೆಲ್ಲ ಈ ಪೌಡರ್ಸ್ ಎಲ್ಲ ಹಸಿಯಾಗಿ ಹಾಕಿರ್ತೀವಲ್ವ, ಸ್ವಲ್ಪ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸಣ್ಣಕ್ಕೆ ಹೆಚ್ಕೊಂಡಿರಬೇಕು ಕೊತ್ತಂಬರಿ ಸೊಪ್ಪನ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನಾವು ಅವರೆಕಾಯಿನ ಬೇಯಿಸೋಕ್ಕೆ ಹಾಕಿಟ್ಕೊಂಡಿರ್ತೀವಲ್ವ, ಆ ನೀರನ್ನ ಸಪ್ರೇಟ್ ಮಾಡಿ ಆ ನೀರನ್ನೇ ಇದಕ್ಕೂ ಯೂಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಆ ನೀರು ಸಾಲದಿಲ್ಲ, ಇನ್ನೊಂದು ನೀರು ಹಾಕ್ಕೊಂಡ್ವಿ. ಈ 1 ಗ್ಲಾಸ್ ರವೆಗೆ 2-2.5 ಗ್ಲಾಸ್ ನೀರು ಹಾಕ್ಕೊಬೇಕು. ಇಲ್ಲಿ 1 ಕಪ್ ಬನ್ಸಿ ರವೆ, 1 ಕಪ್ ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ. ನಂತರ ಎಂಡಿಗೆ ಲಾಸ್ಟಲ್ಲಿ ಈ ನಿಂಬೆಹಣ್ಣು ಹಿಂಡಿಬಿಟ್ರೆ ಹಂಗೇ, ಆವಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ತೆಂಗಿನಕಾಯಿ ತುರಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಇದು ಹಂಗೇ ಚೆನ್ನಾಗಿತ್ತು, ಇದು ತುಂಬಾ ರುಚಿಯಾಗಿದ್ದಂತೂ ಇತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಅಷ್ಟು ರುಚಿಯಾಗಿತ್ತು ಇದು. ನೀರೆಲ್ಲ ಚೆನ್ನಾಗಿ ಕುದಿಬೇಕು.
ಆ ಪ್ಯಾನ್ ಸಾಲಿಲ್ಲ, ಅದಕ್ಕೆ ಇನ್ನೊಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ನಾವು. ರವೆ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಇವಾಗ ಹುರಿದಿಟ್ಕೊಂಡಿರುವ ರವೆಯನ್ನು ಹಾಕಿಬಿಟ್ಟು ಒಂದು ಕೈಯಲ್ಲಿ ಹಾಕ್ತಾ ಇರಬೇಕು, ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರಬೇಕು. ಒಂದು ಕೈಯಲ್ಲಿ ಹಾಕ್ತಾ ಇರಿ, ಇನ್ನೊಂದು ಕೈ ತಿರುಗಿಸ್ತಾ ಇರಲಿ, ಆಗಲೇ ಗಂಟು ಕಟ್ಟಲ್ಲ. ಇಲ್ಲ ಅಂದರೆ ಗಂಟು ಕಟ್ಟಿದ್ರೆ ಚೆನ್ನಾಗಿರಲ್ಲ ಉಪ್ಪಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ನೀರಂಗೆ ಹಂಗೆ ಅವಾಗಲೇ ಮೇಲಿತ್ತು ಅಂದರೆ ಆ ಬನ್ಸಿ ರವೆ ಎಲ್ಲ ಅರಳುತ್ತೆ. ರವೆ ಯಾವಾಗಲೂ ಆ ರವೆ ಅರಳುತ್ತಲ್ವಾ, ಅದಕ್ಕೆ ಸ್ವಲ್ಪ ನೀರಂಗಿತ್ತು ಅಂದರೆ ಸಾಕು. ಈ ಥರ ಹಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಇಲ್ಲ 1-2 ಸೆಕೆಂಡ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಲು ಬಿಡಿ. ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.